ನನ್ನ ಮೇಲೆ ಸೋ ಕಾಲ್ಡ್ ಇವನು ಹೇಳೋ ಹಾಗೆ ಬ್ರದರ್ ಮೇಲೆ ಅಟ್ಯಾಕ್ ಮಾಡಿಸಿದ್ ಇವನೇ. ಇವನ್ನ ತಮ್ಮ ತಮ್ಮ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ನಲ್ಲ, ಅದಕ್ಕೆ ನನ್ನ ಕತ್ತನ್ನೇ ತೆಗಿಯಕ್ಕೆ ನೋಡ್ದೆ. ಇಷ್ಟಕ್ಕೆ ನಿಂತಿಲ್ಲ, ಆನಂದ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಈ ಪುಣ್ಯಾತ್ಮನೆ. ಲಚ್ಚಿನ ಕಿಡ್ನಾಪ್ ಮಾಡಿ ಅವಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅಣ್ಣನ ಹತ್ರನೇ ದುಡ್ಡು ವಸೂಲಿ ಮಾಡೋ ಪ್ಲಾನ್ ಮಾಡಿದ್ದ. ಸಾಲದಕ್ಕಿ ಕರ್ಮ ಬೇರೆ. ಒಂದು ಹೆಂಡತಿ ಇರೋವಾಗಲೇ ಅವಳಿಗೆ ಮೋಸ ಮಾಡಿ ಇನ್ನೊಬ್ಬಳನ್ನ ರಾಜಾರೋಷವಾಗಿ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ದೇನೆ ನಮ್ಮ ಮನೆಯಲ್ಲಿ ನಮ್ಮ ಮುಂದೆನೆ ತಾಳಿ ಕಟ್ಟಿದಾನೆ. ಇವನು ನಮ್ಮಲ್ಲೇ ಇಟ್ಕೋಬೇಕಾ? ಕ್ಷಮಿಸಿ, ಅವ್ನು ಇಲ್ಲೇ ಇಟ್ಕೋಬೇಕಾ ಹೇಳಿ? ಇವನೊಂದು ಕೆಟ್ಟು ಹುಳಾಮ. ನಮ್ಮಗಳ ಮಧ್ಯೆ ಇರೋ ಯೋಗ್ಯತೆ ಇಲ್ಲ ಇವನಿಗೆ. ಮನುಷ್ಯ ಅಲ್ಲಮ್ಮ ಇವನು, ರಾಕ್ಷಸ. ಸಾರಿಮ್ಮ, ಈ ವಿಷಯನೆಲ್ಲ ನಿಮ್ಗೆ ಹೇಳಬಾರ್ದು ಅಂತಿದ್ದೆ. ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಅದೇ ಹೋಗಿದ್ರೆ ಮಗ ಅನ್ನೋ ವ್ಯಾಮೋಹ ನಿಮ್ಮನ್ನು ಕುರುಡು ಮಾಡ್ಬಿಡ್ತಿತ್ತು. ಇವನ ಅಸಲಿಯತೆ ಗೊತ್ತಾಗ್ತಿರ್ಲಿಲ್ಲ. ಇವನು ಅದನ್ನೇ ಅಡ್ವಾಂಟೇಜ್ ತಗೊಂಡು ನಿಮ್ಮನ್ನ ಶೀಲ್ಡ್ ಮಾಡಿಕೊಂಡು ಏನೇ ಆದರೂ ನಮ್ಮಮ್ಮ ನನ್ನ ಕಾಪಾಡ್ತಾಳೆ, ನಾನು ಏನು ಮಾಡೋದು ನಡೆಯುತ್ತೆ ಅಂತ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದ್ದ. ಸರಿ ಆಯ್ತು ಬಿಡಿ, ಇನ್ನು ಮುಂದೆ ನಿಮ್ಮ ಸಪೋರ್ಟ್ ಇವನಿಗೆ ಸಿಗಲ್ವಲ್ಲ. ಎಲ್ರ ಮುಂದೆ ಇವನ್ ಬಣ್ಣ ಬಯಲಾಯ್ತು. ಆಚಿಕೆ ಆಗಲ್ವ ನಿಮಗೆ? ಹೀಗೆಲ್ಲ ಮಾಡೋದಕ್ಕೆ ಮನ್ಸಾಗೋಗ್ಬಂತು ನಿನಗೆ? ದುಡ್ಡೇ ಮುಖ್ಯ ಆಗೋಯ್ತಾ? ಸಂಬಂಧಗಳು ಹೋದ್ರೆ ಬಳಸಿ ಬಿಸಾಕೋ ಟಿಶ್ಯೂ ಪೇಪರ್ಸಾ? ಹೌದು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ಮಪ್ಪ. ನೋ ನೋ ನೋ, ನಿಮ್ಮಪ್ಪ. ನಮ್ಮ ಪಾಲಲ್ಲಿ ನ್ಯಾಯವಾಗಿ ಒಂದೇ ಒಂದು ಮಾಡಿದ ಕೆಲಸ ಏನ್ ಗೊತ್ತಾ? ಅವನು ನಮ್ಮನ್ನ ಹುಟ್ಟಿಸಿದ್ದು ಅಷ್ಟೇ. ಆಸ್ತಿಯಲ್ಲಿ ಪ್ರತಿಯೊಂದು ಭಾಗನು ನಿನ್ನ ಹೆಸರು ಮಾಡಿಟ್ಟು ಹೋಗಿದ್ದಾನಲ್ಲ, ನಮ್ಮನ್ನ ಹುಟ್ಟಿಸಿದ್ ಬಿಟ್ರೆ ಅವ್ನು ಬೇರೆ ಏನೋ ಮಾಡ್ದ. ನಮ್ಗೆ ಏನ್ ಮಾಡ್ದ?